ಹಾಯ್ ಗಾಯ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ಹೋಟೆಲ್ಗಳಲ್ಲಿ ಸಿಗುವ ಹಾಗೆ ತುಂಬಾ ಸಾಫ್ಟಾಗಿ ರುಚಿಯಾಗಿ ಮಾಡುವಂಥ ಕೇಸರಿ ಬಾತನ್ನು ಮಾಡಿ ತೋರಿಸ್ತೇನೆ. ನಾನೊಂದು ಪ್ಯಾನನ್ನು ಗ್ಯಾಸಿನ ಮೇಲೆ ಸ್ಲೋ ಫ್ಲೇಮಲ್ಲಿಟ್ಟು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ಈಗ ಬ್ರೌನ್ ಕಲರ್ ಬಂದಿದೆ, ಒಂದು ಬೌಲಿಗೆ ತೆಗಿತೇನೆ. ಹಾಗೆ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಿ ತೆಗಿತೇನೆ. ತೆಗೆದ ನಂತರ 1 ಸ್ಪೂನ್ ತುಪ್ಪ ಹಾಕಿ ಇಲ್ಲಿ ನಾನು 1 ಕಪ್ ರವೆ ತೆಗೆದಿದ್ದೇನೆ. ಇದಕ್ಕೆ ಬಾಂಬೆ ರವೆ ಹೇಳ್ತಾರೆ, ಚಿರುಟಿ ರವೆ ಅಂತ ಹೇಳ್ತಾರೆ. ಇದನ್ನು ಕಲರ್ ಚೇಂಜ್ ಆಗೋ ತನಕ ಸ್ಲೋ ಫ್ಲೇಮಲ್ಲಿ 2 ನಿಮಿಷ ಹುರಿದು ಒಂದು ಬೌಲಿಗೆ ಸರ್ವ್ ಮಾಡ್ತೇನೆ. ಹೀಗೆ ಮಾಡಿದರೆ ಉದುರುದುರಾಗಿ ಕೇಸರಿ ಬಾತು ಬರುತ್ತೆ. ಅದೇ ಪ್ಯಾನನ್ನಿಟ್ಟು ನಾನು ರವೆ ತಗೊಂಡ ಕಪ್ಪನ್ನು ತೆಗೆದು 2 ಕಪ್ ನೀರನ್ನು ಬಿಸಿ ಮಾಡ್ತೇನೆ. 1 ಕಪ್ ರವೆಗೆ 2 ಕಪ್ ನೀರು. ನಾನಿಲ್ಲಿ ಬಿಸಿಯಾದ ನೀರಿಗೆ 1/4 ಸ್ಪೂನ್ ಅರಸಿನ ಹುಡಿ ಹಾಕಿ, ಕಲ್ಲರ್ ಬೇಕಾದರೆ ಹಾಕ್ಬೋದು, ನಾನು ಯೂಸ್ ಮಾಡಿಲ್ಲ. ಕುದಿ ಬಂದ ನೀರಿಗೆ ಹುರಿದಿಟ್ಟ ರವೆಯನ್ನು ಸೇರಿಸ್ತೇನೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು 2 ನಿಮಿಷ ಕುದಿಸಿ ಸ್ವಲ್ಪ ಡ್ರೈ ಮಾಡಬೇಕು. ಈಗ ಆಗಿದೆ ಡ್ರೈ. ಇದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಡಬೇಕು. ಈಗ ಸಕ್ಕರೆಯ ನೀರು ಬಿಟ್ಟಿದೆ. 1/2 ಸ್ಪೂನ್ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ತೇನೆ. ಡ್ರೈ ಮಾಡಬೇಕು ನೋಡಿ, ಹೀಗೆ ಬರಬೇಕು. ಇವಾಗ 1/2 ಸ್ಪೂನ್ ತುಪ್ಪ ಹಾಕಿ ಫ್ರೈ ಮಾಡಿದ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ತೇನೆ. ಒಂದು ಸಲ ಎಲ್ಲ ಮಿಕ್ಸ್ ಮಾಡ್ತೇನೆ ನೋಡಿ. ಈಗ ಪಾತ್ರೆಗೆ ಅಂಟಿಕೊಳ್ಳೋದಿಲ್ಲ. ಈಗ ರೆಡಿ ಆಯಿತು ಕೇಸರಿ ಬಾತ್. ಈಗ 3 ನಿಮಿಷ ಮುಚ್ಚಿಡುತ್ತೇನೆ, ಗ್ಯಾಸ್ ಆಫ್ ಮಾಡಿ. ಈಗ ಒಂದು ಬೌಲಿಗೆ ಸರ್ವ್ ಮಾಡ್ತೇನೆ ನೋಡಿ, ಚೆನ್ನಾಗಿ ಬಂದಿದೆ. ಶೀರ ಅಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ಬಾಯಲ್ಲಿಟ್ಟರೆ ಕರಗುತ್ತೆ. ನೀವು ಒಂದು ಸಲ ಹೀಗೆ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.